ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕಾದಲ್ಲಿ 2ನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ಅವ್ರು ನಿಂತರೂ ಸುದ್ದಿ ಆಗತ್ತೆ, ಕುಂತರೂ ಸುದ್ದಿ ಆಗತ್ತೆ. ಅಂಥದ್ರಲ್ಲಿ ಅವರು ಅಮೆರಿಕದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರೆ ಸುದ್ದಿ ಆಗದೆ ಇರುತ್ತಾ? ಖಂಡಿತವಾಗ್ಲೂ ಸುದ್ದಿ ಆಗುತ್ತೆ. ಇವತ್ತು ವಿಶ್ವ ಮಟ್ಟದಲ್ಲಿ ಟ್ರಂಪ್ ಅವರ ಭಾಷಣ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಆ ಭಾಷಣ ಯಾಕಷ್ಟು ಮುಖ್ಯವಾಗಿದೆ ಅಂತಂದ್ರೆ, ಅವರು ಭಾರತ, ಚೀನಾ, ಮೆಕ್ಸಿಕೋ, ಕೆನಡಾ ಸೇರಿದಂತೆ ಅನೇಕ ದೇಶಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏಪ್ರಿಲ್ 2ನೇ ತಾರೀಕಿನಿಂದ ಮುಲಾಜಿಲ್ಲದೆ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ನಾವು ವಿಧಿಸ್ತೀವಿ, ಯಾವುದೇ ದೇಶಕ್ಕೂ ಕೂಡ ಇದರಿಂದ ವಿನಾಯಿತಿ ಕೊಡೋದಿಲ್ಲ ಅಂತ ಗುಡುಗಿದ್ದಾರೆ. ಒಂದು ಕಡೆ ಭಾರತವನ್ನ ಹಿಗ್ಗಾಮುಗ್ಗ ತೆಗಳುತ್ತಾ ಪಾಕಿಸ್ತಾನವನ್ನು ಹೊಗಳಿದ್ದಾರೆ. ಪಾಕಿಸ್ತಾನಕ್ಕೆ ಥ್ಯಾಂಕ್ ಯು ಹೇಳಿದ್ದಾರೆ. ಪಾಕಿಸ್ತಾನ ನಮಗೆ ದೊಡ್ಡ ಸಹಾಯ ಮಾಡಿದೆ ಅಂತ ಟ್ರಂಪ್ ಹಾಡಿ ಹೊಗಳಿದ್ದಾರೆ. ಮಿತ್ರರೇ, ಇದ್ರ ಬಗ್ಗೆ ಬಹಳ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಭಾರತ ಇಷ್ಟು ದಿನ ಟ್ರಂಪ್ ಅವರನ್ನ ಮಿತ್ರ ಅಂತ ಕರೀತಾ ಇತ್ತು. ಆದರೆ ಟ್ರಂಪ್ ಅವರ ಪ್ರತಿ ಭಾಷಣದಲ್ಲೂ ಕೂಡ ಭಾರತವನ್ನ ಟೀಕಿಸುವಂತಹದ್ದು, ಭಾರತದ ಮೇಲೆ ಟ್ಯಾರಿಫ್ ಅಸ್ತ್ರವನ್ನ ಪ್ರಯೋಗ ಮಾಡುವಂತಹದ್ದು, ಈಗಂತೂ ಏಪ್ರಿಲ್ 2ರ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತ ಸರ್ಕಾರ ಏನ್ ಮಾಡುತ್ತೆ? ಟ್ರಂಪ್ ಅವರ ರೆಸಿಪ್ರೋಕಲ್ ಟ್ಯಾರಿಫ್ ಏಪ್ರಿಲ್ 2ರಿಂದ ಜಾರಿ ಆಗಿದ್ದೆ ಆದ್ರೆ ಭಾರತಕ್ಕೆ ಯಾವ ಮಟ್ಟಿನ ಹೊಡೆತ ಕೊಡುತ್ತೆ? ಭಾರತ ಏನಾದರೂ ಪ್ಲಾನ್ ಬಿ ಅನ್ನ ಇಟ್ಕೊಂಡಿದ್ಯಾ? ಅಥವಾ ಟ್ರಂಪ್ ಸರ್ಕಾರದ ಜೊತೆಗೆ ನೆಗೋಷಿಯೇಟ್ ಮಾಡೋದಕ್ಕೆ ಏನಾದರೂ ಸರ್ಕಸ್ ಮಾಡ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನೊಂದು ಕಡೆ ಚೈನಾ ಹೇಳ್ತಾ ಇದೆ, ನಾವು ಯಾವುದೇ ರೂಪದ ಯುದ್ಧಕ್ಕೆ ಬೇಕಾದರೂ ಸಿದ್ಧ ಇದ್ದೀವಿ, ಅಮೆರಿಕ ಏನ್ ಮಾಡುತ್ತೋ ಮಾಡ್ಕೊಳ್ಳಲಿ ಅಂತ ಹೇಳಿ ಚೈನಾ ಧಮಕಿ ಹಾಕಿದೆ. ಕೆನಡಾ ಹೇಳ್ತಾ ಇದೆ, ನಮಗೆ ಅಣ್ವಸ್ತ್ರ ಬೇಕು, ನಾವು ಟ್ರಂಪ್ ಅವರನ್ನ ಎದುರಿಸಬೇಕಾದ್ರೆ ಅಂತ. ಮಿತ್ರರೇ, ಒಂದಷ್ಟು ದೇಶಗಳು ಟ್ರಂಪ್ ವಿರುದ್ಧ ತೀರಾ ಅಗ್ರೆಸಿವ್ ಆಗ್ತಾ ಇದ್ರೆ ಭಾರತ ಮಾತ್ರ ಬಹಳ ಮೃದು ಧೋರಣೆಯನ್ನು ತಾಳ್ತಾ ಇದೆ. ಯಾಕೆ ಹೀಗೆ? ಭಾರತದ ಪ್ಲಾನ್ ಏನು? ಎಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಜನವರಿ 20ನೇ ತಾರೀಕು ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಅದಾದ ಬಳಿಕ ಮಿತ್ರರೇ, ಮೊಟ್ಟ ಮೊದಲ ಬಾರಿಗೆ ಅಮೆರಿಕದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಟ್ರಂಪ್ ಭಾಷಣವನ್ನು ಮಾಡಿದ್ರು. ಭಾಷಣದುದ್ದಕ್ಕೂ ಕೂಡ ಟ್ರಂಪ್ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಅತಿ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿದಂತಹ ವಿಚಾರ ಏನು ಕೇಳಿದ್ರೆ, ನನ್ನ ಅವಧಿಯಲ್ಲಿ ಅಮೆರಿಕವನ್ನ ಕೇವಲ ಗ್ರೇಟ್ ಮಾತ್ರ ಮಾಡೋದಲ್ಲ, ಅಮೆರಿಕವನ್ನ ರಿಚ್ ಕೂಡ ಮಾಡ್ತೀನಿ, ಮೇಕಿಂಗ್ USA ರಿಚ್ ಅಗೈನ್ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಇದಕ್ಕಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿದ್ರು. ಡೆಮೊಕ್ರೆಟಿಕ್ಗಳು ಅದನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ರು. ಡೆಮೊಕ್ರೆಟಿಕ್ ಪಕ್ಷದವರು ಅನೇಕ ಬಾರಿ ಟ್ರಂಪ್ ಅವರ ಭಾಷಣಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದೆಲ್ಲ ಅಮೆರಿಕದಲ್ಲಾದಂತಹ ರಾಜಕೀಯ ವಿಚಾರ. ಆದರೆ ಟ್ರಂಪ್ ಅವರ ಭಾಷಣದಲ್ಲಿ ಭಾರತದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಭಾರತ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕುವಂತಹ ದೇಶ, ಇವರೆಲ್ಲರಿಗೂ ನಾವು ಬುದ್ಧಿ ಕಲಿಸ್ತೀವಿ. ಏಪ್ರಿಲ್ 2ನೇ ತಾರೀಕು ಡೆಡ್ ಲೈನ್. ಏಪ್ರಿಲ್ 1ರಿಂದಲೇ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ಜಾರಿ ಮಾಡ್ತಾ ಇದ್ದೆ. ಅದರದು ಏಪ್ರಿಲ್ ಫುಲ್ ಆಗಬಾರದು ಅಂತ ಹೇಳಿ ನಾನು ಅದನ್ನ ಏಪ್ರಿಲ್ 2ಕ್ಕೆ ನಿಗದಿ ಮಾಡಿದ್ದೀನಿ. ಭಾರತವನ್ನು ಬಿಡೋದಿಲ್ಲ, ಸೌತ್ ಕೊರಿಯಾವನ್ನು ಬಿಡೋದಿಲ್ಲ, ಚೈನಾವನ್ನು ಬಿಡೋದಿಲ್ಲ. ಯಾವ ದೇಶವೂ ಕೂಡ ಇದರಿಂದ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಉದ್ದೇಶ ಏನಿದ್ರೂ ಕೂಡ ಮೇಕಿಂಗ್ USA ರಿಚ್ ಅಗೈನ್ ಅಂತ ಟ್ರಂಪ್ ಘೋಷಣೆ ಮಾಡಿಬಿಟ್ರು. ಮಿತ್ರರೇ, ಇದು ಸಹಜವಾಗಿ ಭಾರತಕ್ಕೆ ಆತಂಕ ತರುವಂತಹ ವಿಚಾರ. ಟ್ರಂಪ್ ಮೊದಲಿನಿಂದಲೂ ಕೂಡ ಈ ರೆಸಿಪ್ರೋಕಲ್ ಟ್ಯಾರಿಫ್, ನೀವೆಷ್ಟು ಟ್ಯಾಕ್ಸ್ ಹಾಕ್ತಿರೋ ನಾವಷ್ಟೇ ಟ್ಯಾಕ್ಸ್ ಹಾಕ್ತೀವಿ, ಹೀಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ರು. ಆದ್ರೆ ಈಗ ಅಂತಿಮವಾಗಿ ಏಪ್ರಿಲ್ 2ರ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತ ಏನ್ ಮಾಡುತ್ತೆ? ಅಮೆರಿಕದ ಈ ಅಸ್ತ್ರದಿಂದ ಬಚಾವಾಗೋದಕ್ಕೆ ಸಾಧ್ಯ ಇದೆಯಾ ಕೇಳಿದ್ರೆ, ಭಾರತ ಖಂಡಿತವಾಗ್ಲೂ ಪ್ರಯತ್ನವಂತೂ ಮಾಡ್ತಾ ಇದೆ. ಭಾರತದ ಕಾಮರ್ಸ್ ಮಿನಿಸ್ಟರ್ ಆಗಿರುವಂತಹ ಪಿಯೂಷ್ ಗೋಯಲ್ ಈಗಾಗಲೇ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಅಮೆರಿಕದ ಟ್ಯಾರಿಫ್ ಅಧಿಕಾರಿಗಳನ್ನು ಭೇಟಿ ಆಗ್ತಾ ಇದ್ದಾರೆ. ಈ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ತನ್ನ ಸರ್ಕಾರದ ಟ್ಯಾರಿಫ್ ವಿಚಾರದ ಡ್ರಾಫ್ಟ್ ಅನ್ನು ರೆಡಿ ಮಾಡೋದಕ್ಕೆ ಜೆಮಿಸನ್ ಗ್ರಿಯರ್ ಅನ್ನುವಂಥವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ಪಿಯೂಷ್ ಗೋಯಲ್ ಹೋಗ್ಬಿಟ್ಟು ಈ ಜೆಮಿಸನ್ ಗ್ರಿಯರ್ ಅವರನ್ನೇ ಭೇಟಿಯಾಗಿದ್ದಾರೆ. ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಪ್ಯಾಕ್ಟ್ಗೆ ಸೈನ್ ಆಗುವಂತ ಸಾಧ್ಯತೆ ಕೂಡ ಇದೆ, ಅಂದ್ರೆ ಟ್ರೇಡ್ ಪ್ಯಾಕ್ಟ್. ಒಂದು ವೇಳೆ ಇದೇನಾದ್ರೂ ಆಗಿದ್ದೇ ಆದ್ರೆ ಭಾರತ ಸ್ವಲ್ಪ ಮಟ್ಟಿಗೆ ಬಚಾವಾಗತ್ತೆ. ಇದಾಗ್ಲಿಲ್ಲಪ್ಪ, ಎರಡೂ ದೇಶಗಳ ನಡುವೆ ಒಮ್ಮತ ಮೂಡಿಲ್ಲ ಅಂತಾದ್ರೆ ಭಾರತ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ಎದುರಿಸಲೇಬೇಕು. ಆದ್ರೆ ಭಾರತ ಮಾತ್ರ ಬಹಳ ಮೃದು ಭಾವನೆಯನ್ನ ಹೊಂದಿದೆ. ಈವರೆಗೂ ಕೂಡ ಟ್ರಂಪ್ ಅವರನ್ನ ಎದುರಾಕಿಕೊಳ್ಳುವಂತಹ ಯಾವುದೇ ಪ್ರಯತ್ನವನ್ನು ಕೂಡ ಭಾರತ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ತಾಳ್ಮೆಯಿಂದಲೇ ವರ್ತಿಸ್ತಾ ಇದೆ. ಅದೇ ಬೇರೆ ದೇಶಗಳು ಹೀಗೆ ವರ್ತಿಸ್ತಾ ಇಲ್ಲ. ಚೈನಾ ಏನ್ ಹೇಳಿದೆ ಗೊತ್ತಾ? ಅಮೆರಿಕ ಏನ್ ಮಾಡುತ್ತೋ ಮಾಡಲಿ, ನಾವೆಲ್ಲದಕ್ಕೂ ಸಿದ್ಧ ಇದ್ದೀವಿ, ಅಮೆರಿಕ ಯುದ್ಧ ಮಾಡಿದ್ರು ನಾವು ಸಿದ್ಧ ಇದ್ದೀವಿ ಅಂತ ಚೈನಾ ಹೇಳಿದೆ. ಅದು ಟ್ಯಾರಿಫ್ ಯುದ್ಧ ಬೇಕಾದ್ರೂ ಆಗಿರಲಿ ಅಥವಾ ಟ್ರೇಡ್ ಯುದ್ಧ ಬೇಕಾದ್ರೂ ಆಗಿರಲಿ, ಇನ್ಯಾವುದೇ ಸ್ವರೂಪದ ಯುದ್ಧ ಬೇಕಾದ್ರೂ ಆಗಿರಲಿ, ನಾವು ಅದಕ್ಕೆಲ್ಲ ರೆಡಿ ಇದ್ದೀವಿ ಅಂತ ಚೈನಾ ಹೇಳ್ತಾ ಇದೆ. ಅಂದ್ರೆ ಅಮೆರಿಕಾಗೆ ಚೈನಾ ಕೂಡ ಟಕ್ಕರ್ ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಚೈನಾದವರ ಮಾತಿನ ಧೋರಣೆ ಹೇಗಿದೆ ಅಂತಂದ್ರೆ, ಅವರು ಟ್ಯಾರಿಫ್ ಯುದ್ಧವನ್ನ ಮಾಡಿದ್ದೇ ಆದ್ರೆ ಬಚಾವಾಗೋದು ಯಾರು ಅಂತ ನೋಡೇ ಬಿಡೋಣ ಅಂತ ಚೈನಾದವರು ಹೇಳ್ತಾ ಇದ್ದಾರೆ. ಅಂದ್ರೆ ಮಿತ್ರರೇ, ಈ ಟ್ಯಾರಿಫ್ ಅನ್ನುವಂಥದ್ದು ಇದೆಯಲ್ಲ, 2 ಅಲುಗಿನ ಕತ್ತಿ. ಹಿಂದೆ ಹಲವು ಬಾರಿ ವಿವರಿಸಿದ್ದೀನಿ. ಈಗ ಟ್ರಂಪ್ ಚೈನಾ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನು ಹಾಕ್ತಾರೆ. ಆ ಟ್ಯಾರಿಫ್ ಅನ್ನ ಪಾವತಿ ಮಾಡೋದು ಯಾರು? ಚೈನಾದವರು ಪಾವತಿ ಮಾಡ್ತಾರಾ? ಅಮೆರಿಕದ ಜನರೇ ಮಾಡಬೇಕು. ಅಮೆರಿಕದ ನಾಗರಿಕರೇ ತನ್ನ ಕಿಸೆಯಿಂದ ಹೆಚ್ಚು ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಈ ಮೊದಲು $100 ಸಿಗ್ತಾ ಇದ್ದಂತಹ ವಸ್ತು ಇನ್ಮುಂದೆ $150 ಆಗಬಹುದು, $200 ಕೂಡ ಆಗಬಹುದು. ಯಾರಿಗೆ ಹೊರೆ ಆಗತ್ತದು? ಚೈನಾಗೆ ಹೊರೆ ಆಗತ್ತಾ? ಭಾರತಕ್ಕೆ ಹೊರೆ ಆಗತ್ತಾ?
ಸಹಜವಾಗಿ ಅಮೆರಿಕಾಗೆ ಹೊರೆ ಆಗುವಂತಹದ್ದು. ಮಿತ್ರರೇ, ಯಾವುದೋ ಒಂದು ದೇಶದ ಮೇಲೆ ಟ್ಯಾರಿಫ್ ಹಾಕಿದ್ರೆ ಆ ದೇಶಕ್ಕೆ ಭಯ ಆಗ್ತಾ ಇತ್ತು. ಬೇರೆ ದೇಶದ ಆಲ್ಟರ್ನೇಟಿವ್ ವಸ್ತು ಅಲ್ಲಿರುತ್ತೆ, ಆಗ ಮಾರ್ಕೆಟ್ನಲ್ಲಿ ನಮ್ಮ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಎನ್ನುವಂತಹ ಆತಂಕ ಇರ್ತಾ ಇತ್ತು. ಆದರೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಸಾಮೂಹಿಕವಾಗಿ ಎಲ್ಲರಿಗೂ ಟ್ಯಾರಿಫ್ ಹಾಕ್ತಾ ಇದ್ದಾರೆ. ಚೈನಾ ವಸ್ತುಗೂ ಟ್ಯಾರಿಫ್ ಇರುತ್ತೆ, ಭಾರತದ ವಸ್ತುಗೂ ಟ್ಯಾರಿಫ್ ಇರುತ್ತೆ, ಯುರೋಪ್ನ ವಸ್ತುಗಳಿಗೂ ಕೂಡ ಟ್ಯಾರಿಫ್ ಇರುತ್ತೆ. ಆಗ ಜನರಿಗೆ ಹೆಚ್ಚಿನ ಆಪ್ಷನ್ ಏನೂ ಸಿಗೋದಿಲ್ಲ, ಅವರು ಹೆಚ್ಚಿನ ಹಣವನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡಿರುವಂತಹ ಚೀನಾ ಈಗ ಅಮೆರಿಕಾಗೆ ಧಮಕಿ ಹಾಕ್ತಾ ಇದೆ, ನೀವೇನು ಮಾಡ್ತಿರೋ ಮಾಡ್ಕೊ ಹೋಗಿ, ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಮಿತ್ರರೇ, ಚೈನಾ ಬಹಳ ದೊಡ್ಡ ಮಟ್ಟದಲ್ಲೇ ರೆಡಿ ಆಗ್ತಾ ಇದೆ. ಅವರ ಡಿಫೆನ್ಸ್ ಬಜೆಟ್ ಕೂಡ ಈ ಬಾರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ನಮ್ಮ ಡಿಫೆನ್ಸ್ ಬಜೆಟ್ $250 ಬಿಲಿಯನ್ ಅನ್ನ ದಾಟಿದೆ ಅಂತ. ಇದು ಚೈನಾ ಪಾಲಿಗೆ ದೊಡ್ಡ ಅಮೌಂಟ್. ಇದು ಇನ್ನೊಂದು ಕಡೆ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಅಮೆರಿಕದ ಡಿಫೆನ್ಸ್ ಬಜೆಟ್ ಅನ್ನ 50% ಕಟ್ ಆಫ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಮೆರಿಕ ವಾರ್ಷಿಕವಾಗಿ $850 ಬಿಲಿಯನ್ ನಷ್ಟು ಡಿಫೆನ್ಸ್ ಬಜೆಟ್ ಅನ್ನು ಹೊಂದಿದೆ. ಇದನ್ನ $400 ಅಥವಾ $450 ಬಿಲಿಯನ್ ಗೆ ಇಳಿಸಬೇಕು ಅಂತ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಜಾಗತಿಕವಾಗಿ ಇದೆಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ಮಹತ್ವ ಇದೆ. ಚೈನಾ ಅಮೆರಿಕಾಗೆ ಸೆಡ್ ಹೊಡಿತು ಅಂತಂದ್ರೆ, ಟ್ಯಾರಿಫ್ ಅಥವಾ ಟ್ರೇಡ್ ಯುದ್ಧ ಆರಂಭವಾಯಿತು ಅಂತಂದ್ರೆ ಜಾಗತಿಕವಾಗಿ ಇದರ ಪರಿಣಾಮವನ್ನು ಎದುರಿಸಬೇಕು. ಕೇವಲ ಚೈನಾ ಮಾತ್ರ ಸೆಡ್ ಹೊಡಿತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅಮೆರಿಕ ಪಕ್ಕದಲ್ಲೇ ಇರುವಂತಹ ಕೆನಡಾ ಕೂಡ ಈಗ ಸಿಡಿದೆದ್ದಿದೆ. ಕೆನಡಾದ ರಾಜಕಾರಣಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕವನ್ನು ಎದುರಿಸಬೇಕಾದ್ರೆ ನಮಗೆ ನ್ಯೂಕ್ಲಿಯರ್ ವೆಪನ್ ಬೇಕು, ಕೆನಡಾ ಕೂಡ ಒಂದು ನ್ಯೂಕ್ಲಿಯರ್ ಪವರ್ ದೇಶ ಆಗಬೇಕು ಅಂತ ಅವರು ಹೊರಟಿದ್ದಾರೆ. ಆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬರೋದಕ್ಕೆ ಶುರುವಾಗಿದೆ. ಇಷ್ಟೇ ಅಲ್ಲ ಮಿತ್ರರೇ, ಅಮೆರಿಕದ ವಸ್ತುಗಳಿಗೆ ಕೆನಡಾದಲ್ಲಿ 50% ಟ್ಯಾರಿಫ್ ಹಾಕಬೇಕು. ಅಮೆರಿಕದವರು ನಮ್ಮ ವಸ್ತುಗಳಿಗೆ ಏನು ಟ್ಯಾರಿಫ್ ಹಾಕೋದು, ನಾವು ಅವರಿಗೆ ಟ್ಯಾರಿಫ್ ಹಾಕಬೇಕು ಅಂತ ಅವರು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ದೇಶಗಳು ತೀರಾ ಅಗ್ರೆಸಿವ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಫ್ರಾನ್ಸ್ನ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ತನ್ನ ಜನರಿಗೆ ಒಂದು ಕರೆ ಕೊಟ್ಟಿದ್ದಾರೆ. ಫ್ರಾನ್ಸ್ನ ಜನತೆ ಇನ್ಮುಂದೆ ಮೇಡ್ ಇನ್ ಫ್ರಾನ್ಸ್ ಅನ್ನುವಂತಹ ವಸ್ತುಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ಫ್ರಾನ್ಸ್ನಲ್ಲಿ ತಯಾರಾದಂತಹ ವಸ್ತುಗಳನ್ನೇ ಹೆಚ್ಚೆಚ್ಚು ಕೊಳ್ಳಬೇಕು ಅಂತ ಫ್ರಾನ್ಸ್ನ ಅಧ್ಯಕ್ಷರು ಕರೆ ಕೊಡ್ತಾ ಇದ್ದಾರೆ. ಅಂದರೆ ಯುರೋಪ್ನಲ್ಲೂ ಕೂಡ ಆತಂಕ ಇದೆ, ಚೈನಾದಲ್ಲಿ ಆತಂಕ ಇದೆ, ಕೆನಡಾದಲ್ಲಿದೆ, ಮೆಕ್ಸಿಕೋದಲ್ಲಿದೆ. ಹೀಗಾಗಿ ಸಹಜವಾಗಿ ಭಾರತದಲ್ಲೂ ಕೂಡ ಆತಂಕ ಇರುತ್ತೆ. ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು, ನರೇಂದ್ರ ಮೋದಿ ಸರ್ಕಾರ ಅಷ್ಟ್ಯಾಕೆ ಅಮೆರಿಕ ಮುಂದೆ ನಡು ಬಗ್ಗಿಸಬೇಕು, ಭಾರತವೂ ಕೂಡ ಅಂತಹದೇ ಒಂದು ಸ್ಟ್ರಾಂಗ್ ಆದಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು, ಅಮೆರಿಕ ಮೇಲೆ ನಾವು ಅಷ್ಟೊಂದು ಡಿಪೆಂಡ್ ಆಗಿದ್ದೀವಾ? ಹೀಗೆಲ್ಲ ಕೆಲವರು ಪ್ರಶ್ನೆ ಕೇಳ್ತಾರೆ. ಮಿತ್ರರೇ, ಭಾರತದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಮ್ಮದೊಂದು ತೆಳುವಾದಂತಹ ಬಟ್ಟೆ ಅದೀಗ ಮುಳ್ಳಿನ ಮೇಲೆ ಬಿದ್ದಿದೆ. ನಾವು ಆತುರಾತುರವಾಗಿ ಆ ಬಟ್ಟೆಯನ್ನು ಎಳ್ಕೊಂಡ್ರೆ ಏನಾಗುತ್ತೆ ಹೇಳಿ, ನಮ್ಮದೇ ಬಟ್ಟೆ ಹರಿದು ಹೋಗುತ್ತೆ. ಹೀಗಾಗಿ ಅದನ್ನು ನಾಜೂಕಾಗಿ ತೆರವು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಇದೇ ಕೆಲಸವನ್ನು ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹದ್ದು. ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲದೆ ಹೋದರೆ ನಮಗೆ ನಷ್ಟ ಆಗುತ್ತೆ. ಹೀಗಾಗಿ ಭಾರತದ ಕಾಮರ್ಸ್ ಮಿನಿಸ್ಟರ್ ಈಗ ಅಮೆರಿಕಾಗೆ ಹೋಗಿ ಟ್ರೇಡ್ ಡೀಲ್ನ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಇರುವಂತಹದ್ದು. ಅಂದರೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಪ್ಯಾಕ್ಟ್ ಆಗಬೇಕು. ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಅದು ಹಾಗೆ ಬಿಡುತ್ತಾ? ಸ್ವಲ್ಪ ಡೌಟ್ ಇದೆ ಮಿತ್ರರೇ, ಯಾಕೆಂದರೆ ಕಾಲಾವಕಾಶ ಬಹಳ ಕಡಿಮೆ ಇದೆ. ನರೇಂದ್ರ ಮೋದಿ ಅವರು ಏನು ಹೇಳಿದರು ಅಂತಂದರೆ 2025 ಅಂತ್ಯದ ಒಳಗಾಗಿ ನಾವು ಒಂದು ಕನ್ಕ್ಲೂಷನ್ಗೆ ಬರೋಣ ಅಂತ. ಆದರೆ ಟ್ರಂಪ್ ಅದಕ್ಕೆ ರೆಡಿ ಇಲ್ಲ. ನಾವು ಏಪ್ರಿಲ್ 2ರಿಂದಲೇ ರೆಸಿಪ್ರೋಕಲ್ ಟ್ಯಾರಿಫನ್ನು ವಿಧಿಸ್ತೀವಿ, ಮುಂದೆ ನೋಡ್ಕೊಳ್ಳೋಣ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಹೀಗಾಗಿ ಇದೇನೋ ಸಮನ್ವಯತೆಯಿಂದ ನಿರ್ಧಾರ ಆಗತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಆದರೆ ಭಾರತ ಪ್ರಯತ್ನವಂತೂ ಮಾಡ್ತಾ ಇದೆ. ಹಾಗಾದರೆ ಭಾರತಕ್ಕೆ ಎಷ್ಟು ನಷ್ಟ ಆಗಬಹುದು, ಯಾವ್ಯಾವ ಸೆಕ್ಟರ್ಗೆ ನಷ್ಟ ಆಗಬಹುದು ಕೇಳಿದ್ರೆ, ದೊಡ್ಡ ಪ್ರಮಾಣದಲ್ಲಿ ಏನೋ ನಷ್ಟ ಆಗಿಬಿಡುತ್ತೆ, ಭಾರತದ ಆರ್ಥಿಕತೆಯೇ ಉಲ್ಟಾ ಪಲ್ಟಾ ಆಗುತ್ತೆ ಅಂತ ಏನಿಲ್ಲ. ಭಾರತ ಮತ್ತು ಅಮೆರಿಕದ ನಡುವೆ ವಾರ್ಷಿಕವಾಗಿ $130 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಇದರಲ್ಲಿ ಅಮೆರಿಕ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುವಂತಹದ್ದು ಕೇವಲ $42 ಬಿಲಿಯನ್ ಮೊತ್ತದ ವಸ್ತುಗಳನ್ನು, ಹಾಗೆ ಭಾರತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವಂತಹದ್ದು $88 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಈಗ ಟ್ರಂಪ್ ಏನಾದರೂ ರೆಸಿಪ್ರೋಕಲ್ ಟ್ಯಾರಿಫ್ ಹೇರಿದ್ದೆ ಆದರೆ ಅದು ನಮ್ಮ ಫುಡ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಹಾಗೂ ಫಾರ್ಮಾ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ. ಎಷ್ಟು ಹೊಡೆತ ಕೊಡುತ್ತೆ, ಎಷ್ಟು ನಷ್ಟ ಆಗುತ್ತೆ ಕೇಳಿದ್ರೆ, ಒಂದು ಅಂದಾಜಿನ ಪ್ರಕಾರ ವಾರ್ಷಿಕವಾಗಿ $7 ಬಿಲಿಯನ್ ಮೊತ್ತದ ನಷ್ಟ ಭಾರತಕ್ಕಾಗುತ್ತೆ. ಭಾರತಕ್ಕಿದು ದೊಡ್ಡ ಮೊತ್ತವೇ. $7 ಬಿಲಿಯನ್ ಅಂತಂದರೆ ಸರಿಸುಮಾರು ಒಂದು 60,000 ಕೋಟಿಯಷ್ಟು. ಟ್ರಂಪ್ ಏನು ಬಯಸ್ತಾ ಇದ್ದಾರೆ ಅಂತಂದರೆ, ಅಮೆರಿಕದ ವಿಸ್ಕಿ ಇರಬಹುದು ಅಥವಾ ಬೈಕ್ ಇರಬಹುದು, ಜೊತೆಗೆ ಆಟೋಮೊಬೈಲ್ ಸೆಕ್ಟರ್ ಇರಬಹುದು, ಈ ಕ್ಷೇತ್ರದ ವಸ್ತುಗಳಿಗೆ ಭಾರತದಲ್ಲಿ ವಿಪರೀತವಾದಂತಹ ಟ್ಯಾರಿಫನ್ನು ಹಾಕಲಾಗ್ತಾ ಇದೆ. ಅಂದರೆ 100% ಅಷ್ಟು ಟ್ಯಾರಿಫನ್ನು ವಿಧಿಸ್ತಾ ಇದ್ದಾರೆ. ಇದು ಅಮೆರಿಕಾಗೆ ಹೊರೆ ಆಗ್ತಾ ಇದೆ. ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಮಾರುಕಟ್ಟೆ ಇಲ್ಲದಂತಾಗಿದೆ. ಇದನ್ನು ಭಾರತ ಸರಿಪಡಿಸಬೇಕು ಅಂತ ಟ್ರಂಪ್ ಒತ್ತಡ ಹೇರ್ತಾ ಇದ್ದಾರೆ. ಇಲ್ಲಿ ಮಿತ್ರರೇ, ಟೆಕ್ನಿಕಲಿ ಒಂದಷ್ಟು ಸಮಸ್ಯೆ ಇದೆ. ಭಾರತದಲ್ಲಿ ಆಲ್ಕೋಹಾಲ್ಗೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕಲಾಗುತ್ತೆ. ಅದು ಅಮೆರಿಕದ ವಿಸ್ಕಿ ಅಂತ ನಾವು ಎಕ್ಸ್ಟ್ರಾ ಟ್ಯಾರಿಫ್ ಹಾಕೋದಲ್ಲ. ಭಾರತದಲ್ಲಿ ಆಲ್ಕೋಹಾಲ್ ಪ್ರಾಡಕ್ಟ್ಗೆ 100 to 200% ವರೆಗೂ ಕೂಡ ಟ್ಯಾರಿಫ್ ಇದೆ. ಕೆಲ ರಾಜ್ಯಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಇದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಬರುವಂತಹದ್ದೇ ಅಲ್ಲಿಂದ. ಹೀಗಾಗಿ ಆಲ್ಕೋಹಾಲ್ ಪ್ರಾಡಕ್ಟ್ಗಳಿರಬಹುದು ಅಥವಾ ಟೊಬ್ಯಾಕೊ ಪ್ರಾಡಕ್ಟ್ಗಳಿರಬಹುದು, ಇದೆಲ್ಲದಕ್ಕೂ ಕೂಡ ವಿಪರೀತವಾದಂತಹ ಟ್ಯಾಕ್ಸ್ ಹಾಕಲಾಗುತ್ತೆ. ಅಮೆರಿಕ ಇದನ್ನು ಒಪ್ಪುತ್ತಾ ಇಲ್ಲ. ನಮ್ಮ ವಿಸ್ಕಿಗಳಿಗೆ ನೀವ್ಯಾಕೆ ಅಷ್ಟು ಟ್ಯಾರಿಫ್ ಹಾಕ್ತೀರಿ, ಕಡಿಮೆ ಮಾಡಿ, ಇಲ್ಲದೆ ಹೋದ್ರೆ ನಾವು ಕೂಡ ನಿಮ್ಮ ವಸ್ತುಗಳಿಗೆ ಅಷ್ಟೇ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇದೇ ಭಾರತಕ್ಕೆ ಸ್ವಲ್ಪ ಖುಷಿ ಪಡುವಂತಹ ಸುದ್ದಿ. ಯಾಕಂದ್ರೆ ಈಗ ಅಮೆರಿಕದ ವಿಸ್ಕಿಗಳಿಗೆ
ಭಾರತ ಎಷ್ಟು ಟ್ಯಾಕ್ಸ್ ಹಾಕುತ್ತೋ ಅಷ್ಟೇ ಟ್ಯಾಕ್ಸ್ ಅನ್ನು ಅಮೆರಿಕ ಭಾರತದ ವಿಸ್ಕಿಗೆ ಅಮೆರಿಕದಲ್ಲಿ ಹಾಕುತ್ತೆ. ಹೀಗಾಗಿ ಭಾರತ ಏನೋ ವಿಸ್ಕಿಯನ್ನು ಅಥವಾ ಕಾರುಗಳನ್ನು ಬೈಕ್ಗಳನ್ನು ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಈ ಕಾರಣದಿಂದ ಅಮೆರಿಕದ ಈ ಟ್ಯಾರಿಫ್ ಅಸ್ತ್ರ ಏನಿದೆ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತ ಹೊಡೆತವಂತೂ ಆಗುತ್ತೆ. ಇದಕ್ಕೆ ಭಾರತ ಪ್ಲಾನ್ ಬಿ ಏನಾದರೂ ಇಟ್ಕೊಂಡಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಟ್ಕೊಂಡಿದೆ. ಮೊದಲನೇದಾಗಿ ಅಮೆರಿಕವನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡೋದು, ಟ್ರಂಪ್ ಸರ್ಕಾರದ ಜೊತೆಗೆ ಬಹಳ ನಾಜೂಕಾಗಿ ಎಲ್ಲ ರೀತಿಯಲ್ಲೂ ಪ್ರಯತ್ನವನ್ನ ಮಾಡುವಂತಹದ್ದು. ಅದಾಗಲೇ ಇಲ್ಲಪ್ಪ. ಪ್ಲಾನ್ ಬಿ ಏನು ಕೇಳಿದ್ರೆ ಭಾರತ ಸರ್ಕಾರ ಈಗಾಗಲೇ ಯುರೋಪಿಯನ್ ಯೂನಿಯನ್ ಜೊತೆಗೆ ಚರ್ಚೆ ಆರಂಭಿಸಿದೆ. ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ 2025 ಅಂತ್ಯದ ಒಳಗಾಗಿ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಟ್ರೇಡ್ ಪ್ಯಾಕ್ಟ್ ಆಗಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನರೇಂದ್ರ ಮೋದಿ ಅವರು ಒಪ್ಪಿಕೊಂಡಿದ್ದಾರೆ. ಯುರೋಪಿಯನ್ ಯೂನಿಯನ್ ಪ್ರಮುಖರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ಇದು ನಂಬರ್ 1. ಎರಡನೇದಾಗಿ ಮಿತ್ರರೇ, ಈಗಾಗಲೇ ಎಸ್ ಜೈಶಂಕರ್ ಅವರು ಬ್ರಿಟನ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಜೈಶಂಕರ್ ಬ್ರಿಟನ್ನ ಪ್ರಧಾನಿ ಸ್ಟಾರ್ಮರ್ ಅವರನ್ನ ಭೇಟಿಯಾಗಿದ್ದಾರೆ. ಟ್ರೇಡ್ ಡೀಲ್ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಬ್ರಿಟನ್ನ ಟ್ರೇಡ್ ಡಿಪಾರ್ಟ್ಮೆಂಟ್ನ ಆಫೀಸರ್ಗಳನ್ನು ಕೂಡ ಜೈಶಂಕರ್ ಅವರು ಭೇಟಿ ಆಗ್ತಾ ಇದ್ದಾರೆ. ಅಂದ್ರೆ ಭಾರತ ಹೊಸ ಹೊಸ ಮಾರುಕಟ್ಟೆಯನ್ನ ಅನ್ವೇಷಣೆ ಮಾಡ್ತಾ ಇದೆ. ಅದು ಯುರೋಪ್ನ ರಾಷ್ಟ್ರಗಳಿರಬಹುದು, ಆಫ್ರಿಕಾದ ರಾಷ್ಟ್ರಗಳಿರಬಹುದು, ಲ್ಯಾಟಿನ್ ಅಮೆರಿಕಾದ ರಾಷ್ಟ್ರಗಳಿರಬಹುದು. ಅಮೆರಿಕದಿಂದ ಎಷ್ಟು ನಷ್ಟ ಆಗುತ್ತೋ ಆ ನಷ್ಟವನ್ನು ಭರಿಸೋದಕ್ಕೆ ಬೇರೆ ಬೇರೆ ಮಾರುಕಟ್ಟೆಯನ್ನ ಭಾರತ ಹುಡುಕೋದಕ್ಕೆ ಶುರು ಮಾಡಿದೆ. ಇದರಲ್ಲಿ ಭಾರತಕ್ಕೆ 100% ಯಶಸ್ಸು ಸಿಗುತ್ತೆ. ಯಾಕೆಂದ್ರೆ ಟ್ರಂಪ್ ಅವರ ಹೊಡೆತ ಕೇವಲ ಭಾರತಕ್ಕೆ ಮಾತ್ರ ಆಗ್ತಾ ಇಲ್ಲ, ಅವರ ಮಿತ್ರರಿಗೂ ಆಗ್ತಾ ಇದೆ, ಶತ್ರುಗಳಿಗೂ ಆಗ್ತಾ ಇದೆ, ಎಲ್ಲರಿಗೂ ಆಗ್ತಾ ಇದೆ. ಟ್ರಂಪ್ ಯಾರನ್ನೂ ಬಿಡ್ತಾ ಇಲ್ಲ. ಹೀಗಾಗಿ ಯುರೋಪ್ನ ರಾಷ್ಟ್ರಗಳಿಗೂ ಕೂಡ ಹೊಸ ಮಾರುಕಟ್ಟೆಯ ಅವಶ್ಯಕತೆ ಇದೆ, ಹೊಸದಾದಂತಹ ಟ್ರೇಡಿಂಗ್ ಪಾರ್ಟ್ನರ್ಗಳ ಅವಶ್ಯಕತೆ ಇದೆ. ಅವರು ಕೂಡ ಹುಡುಕ್ತಾ ಇದ್ದಾರೆ. ಭಾರತಕ್ಕೂ ಅನಿವಾರ್ಯತೆ ಇದೆ. ಹೀಗಾಗಿ ಭಾರತಕ್ಕೆ ಒಂದಲ್ಲ ಒಂದು ಆಪ್ಷನ್ ಸಿಕ್ಕೇ ಸಿಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ಟ್ರಂಪ್ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಪ್ರಸ್ತಾಪ ಮಾಡ್ತಾರೆ. ಪಾಕಿಸ್ತಾನದ ಸರ್ಕಾರವನ್ನು ಹೊಗಳುತ್ತಾರೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ಪಾಕಿಸ್ತಾನ ನಮಗೆ ಸಪೋರ್ಟ್ ಮಾಡಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಅವರು ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಇದು ಮಿತ್ರರೇ ಸ್ವಲ್ಪ ಆಶ್ಚರ್ಯಕರವಾದಂತಹ ವಿಚಾರ. ಯಾಕೆ ಅಂತಂದ್ರೆ ಈಗ ಪಾಕಿಸ್ತಾನದಲ್ಲಿರುವಂತಹ ಶಹಬಾಜ್ ಶರೀಫ್ ಸರ್ಕಾರಕ್ಕೂ ಅಮೆರಿಕದ ಟ್ರಂಪ್ ಸರ್ಕಾರಕ್ಕೂ ಅಷ್ಟೇನು ಹೊಂದಾಣಿಕೆ ಇಲ್ಲ. ಯಾಕೆಂದ್ರೆ ಶಹಬಾಜ್ ಶರೀಫ್ಗೆ ಬೈಡನ್ ಅತ್ಯಂತ ಆಪ್ತವಾಗಿದ್ದಂಥವರು. ಹೀಗಾಗಿ ಟ್ರಂಪ್ ಅವರನ್ನು ಇಷ್ಟಪಡ್ತಾ ಇರಲಿಲ್ಲ. ಆದರೂ ಕೂಡ ಪಾಕಿಸ್ತಾನವನ್ನ ಈ ಬಾರಿ ಹೊಗಳಿದ್ದಾರೆ. ಇದಕ್ಕೆ ಅನೇಕ ಅರ್ಥಗಳಿದೆ. ಅದೇನು ಕೇಳಿದ್ರೆ ಭಾರತದ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡುವಂತಹ ಒಂದು ಪ್ರಯತ್ನ. ಟ್ರಂಪ್ ಈ ಹಿಂದೆ ಅಂದ್ರೆ ತನ್ನ ಮೊದಲ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ಕೊಡ್ತಿದ್ದಂತಹ ದೊಡ್ಡ ಮಟ್ಟದ ಏಡ್ ಅನ್ನ ಕಟ್ ಆಫ್ ಮಾಡಿದ್ರು. ಪಾಕಿಸ್ತಾನ ಉಗ್ರ ಪೋಷಕ ದೇಶ, ಅವರಿಗೇನಾದ್ರೂ ಹಣ ಕೊಟ್ರೆ ಅದು ಉಗ್ರವಾದಕ್ಕೆ ಬಳಕೆ ಆಗುತ್ತೆ ಹೊರತು ಉಗ್ರ ನಿಗ್ರಹಕ್ಕೆ ಬಳಕೆ ಆಗೋದಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ರು. ಯಾಕೆಂದ್ರೆ ಭಾರತದೊಂದಿಗಿನ ಸ್ನೇಹ ಟ್ರಂಪ್ಗೆ ಇಂಪಾರ್ಟೆಂಟ್ ಆಗಿತ್ತು. ಈಗ ಭಾರತದ ಮೇಲೆ ಒತ್ತಡ ಹೇರೋದಕ್ಕೋಸ್ಕರವಾಗಿ ಪಾಕಿಸ್ತಾನ ಉಗ್ರರನ್ನ ನಿಗ್ರಹ ಮಾಡ್ತಾ ಇದೆ, ಅಮೆರಿಕದ ಜೊತೆಗೆ ಕೈ ಜೋಡಿಸಿದೆ. ಹೀಗಾಗಿ ನಾವು ಅವರಿಗೆ ಧನ್ಯವಾದ ಹೇಳ್ತೀವಿ ಅಂತ ಹೇಳಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಯಾಕೆ ಧನ್ಯವಾದ ಹೇಳಿದ್ರು ಕೇಳಿದ್ರೆ 2021ರಲ್ಲಿ ಅಫ್ಘಾನಿಸ್ತಾನದಿಂದ ಅಮೆರಿಕ ಹೊರಟೋಯ್ತಲ್ಲ, ಆ ಸಂದರ್ಭದಲ್ಲಿ ಕಾಬೂಲ್ ಏರ್ಪೋರ್ಟ್ ಬಳಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಸಾಕಷ್ಟು ಹಾನಿಯಾಗಿತ್ತು. ಆ ಬಾಂಬ್ ಬ್ಲಾಸ್ಟ್ನ ರೂವಾರಿಯನ್ನ ಬಂಧಿಸೋದಕ್ಕೆ ಪಾಕಿಸ್ತಾನ ಸಪೋರ್ಟ್ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಟ್ರಂಪ್ ಪಾಕಿಸ್ತಾನಕ್ಕೆ ಧನ್ಯವಾದ ಹೇಳ್ತಾ ಇದ್ದಾರೆ. ಕೇವಲ ಧನ್ಯವಾದವನ್ನ ಮಾತ್ರ ಹೇಳಿಲ್ಲ. ನಿಮಗೆಲ್ಲ ನೆನಪಿರಬಹುದು, ಪಾಕಿಸ್ತಾನದಲ್ಲಿ ಅಮೆರಿಕ ಕೊಟ್ಟಿರುವಂತಹ F-16 ಯುದ್ಧ ವಿಮಾನಗಳಿದ್ದಾವೆ. ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಬೈಡನ್ ಸರ್ಕಾರ ಕಳೆದ 2 ವರ್ಷದ ಹಿಂದೆ $400 ಮಿಲಿಯನ್ ಹಣವನ್ನು ಕೊಟ್ಟಿದ್ರು. ಈಗ ಟ್ರಂಪ್ ಮತ್ತೆ $397 ಮಿಲಿಯನ್ ಹಣವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾವುದಕ್ಕೆ? F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ. ಮಿತ್ರರೇ, ಟ್ರಂಪ್ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತಕ್ಕೆ ಎಚ್ಚರಿಕೆ ಕೊಡೋದಕ್ಕೆ, ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ. ನೀವೇನಾದ್ರೂ ನಮಗೆ ಸಹಕಾರ ಕೊಟ್ಟಿಲ್ಲ, ಟ್ರೇಡ್ ವಿಚಾರದಲ್ಲಿ ಅಥವಾ ಟ್ಯಾರಿಫ್ ವಿಚಾರದಲ್ಲಿ ನಮ್ಮ ಜೊತೆಗೆ ನಿಂತ್ಕೊಂಡಿಲ್ಲ ಅಂತಂದ್ರೆ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ. ಈ ಸಂದೇಶವನ್ನ ಟ್ರಂಪ್ ಭಾರತಕ್ಕೆ ರವಾನಿಸ್ತಾ ಇದ್ದಾರೆ. ಮಿತ್ರರೇ, ಒಂದಂತೂ ಸತ್ಯ, ಟ್ರಂಪ್ ಏನೇ ಮಾಡಬಹುದು, ಭಾರತದ ಮೇಲೆ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡಬಹುದು, ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡಬಹುದು. ಆದರೆ ಅಂತಿಮವಾಗಿ ಏನಾಗುತ್ತೆ ಅನ್ನುವಂಥದ್ದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಟ್ರಂಪ್ ಅವರ ಈ ಎಲ್ಲ ಬೆದರಿಕೆ ಇರಬಹುದು, ಈ ಟ್ಯಾರಿಫ್ ಅಸ್ತ್ರ ಇರಬಹುದು, ಇದೆಲ್ಲದಕ್ಕೂ ಬಹಳ ಭವಿಷ್ಯ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಯಾಕೆಂತಂದ್ರೆ ಟ್ಯಾರಿಫ್ ಹಾಕಿದ್ದೇ ಆದರೆ ಅದರ ಎಫೆಕ್ಟ್ ಆಗುವಂಥದ್ದು ಅಮೆರಿಕದ ಮಾರುಕಟ್ಟೆಗೆ, ಅಮೆರಿಕದ ಜನರಿಗೆ, ಅಮೆರಿಕದ ಜನರ ಜೇಬಿಗೆ ಕತ್ತರಿ ಬೀಳುವಂತಹದ್ದು. ಇದನ್ನ ಅಮೆರಿಕದ ಜನರು ಟಾಲರೇಟ್ ಮಾಡುವಂತಹದ್ದು ಬಹಳ ಕಷ್ಟ ಇದೆ. ಆರಂಭದಲ್ಲಿ ಎಲ್ಲವೂ ಕೂಡ ಕಿವಿಗೆ ತಂಪಾಗಬಹುದು. ಮುಂದಿನ ದಿನಗಳಲ್ಲಿ ಅಮೆರಿಕದ ಜನರೇ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಎಷ್ಟು ದಿನ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಸಾಧ್ಯ? ಟ್ರಂಪ್ ಅವರ ಈ ನಿರ್ಧಾರದಿಂದ ಅಮೆರಿಕ ಶ್ರೀಮಂತವಾಗುತ್ತೋ, ಅಮೆರಿಕ ಗ್ರೇಟ್ ಆಗುತ್ತೋ ಅದು ನಂತರದ ವಿಚಾರ. ಆದರೆ ಅಮೆರಿಕದಲ್ಲಿ ಹಣದುಬ್ಬರವಂತೂ ದುಪ್ಪಟ್ಟಾಗುತ್ತೆ, ಇದು ಸತ್ಯ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.